ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ ನಡೆಯೋ ಕನ್ನಡ ಏನ್ ಬರ್ತದೆ ಹೇಳಿ, ಉತ್ತರ ಹೇಳಿ ಮೇಡಮ್. ಹಿಂದೆ ಸ್ವಲ್ಪ ಮೇಡಮ್ ಮುಂದೆ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ SBI ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದವ್ರ ಮೇಲೆ ದೌರ್ಜನ್ಯ ಮತ್ತು ಏನು ಚಲನ್ಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡುವಂಥದ್ದು, ಯಾರೇ ಸಾರ್ವಜನಿಕರು ಹೋದಾಗ ಹಿಂದಿಯಲ್ಲೇ ಮಾತಾಡ್ಬೇಕು ನೀವು, ನಮ್ಗೆ ಆದೇಶ ಇದೆ ಕೇಂದ್ರದಿಂದ. ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಇವತ್ತು SBI ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡೋಕ್ಕೆ ಬಂದಿದ್ದೀವಿ. ನಾವೇನು ಇವತ್ತು ಆದೇಶ ಮಾಡ್ತಾಯಿದ್ದೀವಿ ಅವರಿಗೆ, ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕನ್ನಡದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ SBI ಬ್ಯಾಂಕಲ್ಲಿ, ಕಡ್ಡಾಯವಾಗಿ ಎಲ್ಲ ಕನ್ನಡ ಕಲಿಬೇಕು, ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು, ಕನ್ನಡವನ್ನು ಮಾತಾಡಬೇಕು ಗ್ರಾಹಕರ ಜೊತೆ, ಮತ್ತು ಚಾಲನ್ಗಳು ಕನ್ನಡದಲ್ಲೇ ಕೊಡಬೇಕು. ಭಿತ್ತಿಪತ್ರ ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾಯಿದ್ದಾರೆ. ಮತ್ತು ನಾವು ಕನ್ನಡದ ಮೇಲೆ ಪದೇ ಪದೇ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು. SBI ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಹೇಳ್ತಾ ಇದ್ದೀವಿ ನಾವು ನೇರವಾಗಿ, ಒಂದು ತಿಂಗಳ ಒಳಗಡೆ ಬ್ಯಾಂಕ್ ಮ್ಯಾನೇಜರ್ಗಳು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಎಲ್ಲ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ, ಕರ್ನಾಟಕ ಅಂತ ಎಲ್ಲ SBI ಬ್ಯಾಂಕಿಗೆ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಕನ್ನಡದಲ್ಲಿ ಮಾಡುತ್ತೀವಿ. ಸಾಕಷ್ಟು ಹಿಂದೆ ಎಲ್ಲ ನಾವು ಈ ಭಾಗದಲ್ಲೇ ಹೋರಾಟ ಮಾಡಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟ ಮಾಡಿದ್ದೀವಿ ಈ ಜಾಗದಲ್ಲಿ. ಇವತ್ತು ಯಾರೇ ಆಗಲಿ ಸಿಬ್ಬಂದಿ ಬಂದಾಗ ನಾವು ಹೇಳ್ತೀವಿ, ಯಾರೇ ಗ್ರಾಹಕರು ಬಂದಾಗ ಕನ್ನಡವನ್ನು ಮಾತಾಡಿ ಅಚ್ಚುಕಟ್ಟುವಾಗಿ ಕನ್ನಡವನ್ನು ಮಾತಾಡಬೇಕು. ನಾವು ಬರೋರು ಬೇಡ ಅಂತ ಹೇಳಲ್ಲ ಕನ್ನಡಿಗರು. ಹೊರ ರಾಜ್ಯದಿಂದ ಬಂದವರಿಗೆ ಮಜ್ಜಿಗೆ ಕಳೆದ್ರೆ ಪಾನ್ಕ ಕಳಂತ ನಾವು ಕನ್ನಡಿಗರಿದ್ದೀವಿ. ಬಂದ ನಂತರ ಕನ್ನಡವನ್ನು ಕಲಿಬೇಕು. ದುರಂಕಾರಿ ಮಾತು ಯಾರು ಮಾತಾಡಬಾರ್ದು. ನಮ್ಮ ಅನ್ನ ತಿಂತಾರೆ, ಸಂಬಳ ಕೊಡ್ತಾರೆ ಕರ್ನಾಟಕ ಸರ್ಕಾರ. ಅವರೆಲ್ಲ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಕೂಡಲೇ ಅಂಥವ್ರನ್ನ ಉಚ್ಚಾಟ ಮಾಡಬೇಕು, ಅಲ್ಲಿ ಕೆಲಸದಿಂದ ಅವ್ರನ್ನ ತೆಗಿಬೇಕು. ಯಾರು ಕನ್ನಡ ಬರುತ್ತೆ ಚಂದಾಪುರ ಬ್ರಾಂಚಲ್ಲಿ ಕನ್ನಡದವ್ರನ್ನ ಮ್ಯಾನೇಜರ್ನ ಹಾಕಬೇಕು. ಇವತ್ತೊಂದು ಈ ಸ್ಟೇಟ್ಮೆಂಟ್ ಕೊಟ್ಟು ನೋಡಿದೆ ನಾನು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ನಗನಗ್ತಾ ಸ್ಟೇಟ್ಮೆಂಟ್ ಕೊಡ್ತಾಳೆ, ನಾನು ಇನ್ಮೇಲೆ ಕನ್ನಡ ಮಾತಾಡ್ತೀನಿ ಅಂತೇಳಿ. ಅದು ಒಂದು ಶಿಸ್ತಿಲ್ಲ, ನಗನಗ್ತಾ ಒಂದು ನೆಗ್ಲೆಕ್ಟಾಗಿ ಮಾತಾಡ್ತಿದ್ದಾಳೆ. ಆ ಎಮ್ಮನಿಗೊಂದು ಕನ್ನಡದ ಬಗ್ಗೆ ಅರಿವು ಇಲ್ಲ. ಕೂಡಲೇ ಬ್ಯಾಂಕ್ ಮ್ಯಾನೇಜರು ಪಕ್ಕದಲ್ಲಿ ಕೂಡಿಸ್ಕೊಂಡು ಕನ್ನಡವನ್ನು ಕಳಿಸ್ಕೊಡ್ತಾಯಿದ್ರು. ಕೂಡಲೇ ಅವನ ಎಮ್ಮನ ಬದಲಾವಣೆ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಬೇಡ ಅಂತವರು ಯಾರು ಕನ್ನಡಕ್ಕೆ ದ್ರೋಹ ಮಾಡ್ತಾರಂತ ನಮ್ಗೆ ಬೇಕಾಗಿಲ್ಲ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮತ್ತು ನಮ್ಮ DK ಶಿವಕುಮಾರ್ಗೂ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಎಷ್ಟು ಕನ್ನಡದಲ್ಲಿ ಕನ್ನಡದ ಉದ್ಯೋಗಗಳು ಖಾಲಿದೆ, ಕನ್ನಡದವರಿಗೆ ಕೊಡಬೇಕು, ಹೊರ ರಾಜ್ಯದವ್ರು ಕೊಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ. ಇವತ್ತು ಮುಂದಿನಲ್ಲಿ ಎಲ್ಲ ಬ್ಯಾಂಕ್ ಮುಂದುಗಡೆ ಹೋರಾಟ ಮಾಡೋಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತೆ.